ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಡಿ ಬಾಸ್ ಅವರ ದರ್ಶನ್ ಅವರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ವೀಕ್ಷಣೆ ಕೂಡ ಇಲ್ಲಿ ಪಡ್ಕೊಂಡಿದೆ. ಆಗಸ್ಟ್ 15ನೇ ತಾರೀಕಿನಲ್ಲಿ ರಿಲೀಸ್ ಆಗಬೇಕಿತ್ತು, ಆದರೆ ಅವತ್ತಿನ ದಿವಸ ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ಇವತ್ತ ಈ ಒಂದು ಸಾಂಗು ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ವೀಕ್ಷಣೆ ಕೂಡ ಇಲ್ಲಿ ಪಡ್ಕೊಂಡಿದೆ. ಆಲ್ಮೋಸ್ಟ್ ಈ ಒಂದು ಸಾಂಗ್ಗೆ ಇಲ್ಲಿ ನಿಮಗೆ ಗೊತ್ತು, ಸ್ವಲ್ಪ ಇಲ್ಲಿ ಚೆನ್ನಾಗಿದೆ ಅಂತ ಹೇಳೋರು ಕೂಡ ಇದ್ದಾರೆ, ಚೆನ್ನಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳೋರು ಇದ್ದಾರೆ. ಚೆನ್ನಾಗಿಲ್ಲ ಅಂತ ಹೇಳೋರು ಯಾರು ಅಂತ ಗೊತ್ತಿದೆ, ಮತ್ತೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಜವೂ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ ಸಾಂಗು. ಮತ್ತೆ ಇಲ್ಲಿ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಮತ್ತೆ ಆಲ್ಮೋಸ್ಟ್ ಇದು ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ್ಯಕಂತೆಗಳಿತ್ತು. ಸದ್ಯ ಈಗ ಇದೇ ಡಿಸೆಂಬರ್ 12ನೇ ತಾರೀಕಿಗೆ ಇಲ್ಲಿ ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ನೋಡ್ಬೋದು, ಅಂದ್ರೆ ತೆರೆ ಮುಂದೆ ಇವಾಗ ನಾವು ನೋಡ್ಬೋದು. ಈಗ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದೇ ಡಿಸೆಂಬರ್ 12ನೇ ತಾರೀಕು ಇಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲಾ ಚಿತ್ರಮಂದಿರಗಳು ಕೂಡ ಆಲ್ಮೋಸ್ಟ್ ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂದ್ರೆ ನಿಮಗೆ ಗೊತ್ತು, ಈಗ ದರ್ಶನ್ ಅವ್ರ ವಿಚಾರ ತಗೊಳ್ಳಿಲ್ಲ ಅಂತಂದ್ರೆ ಒಬ್ಬೊಬ್ರಿಗೆ ನೆಮ್ಮದಿನೇ ಇರಲ್ಲ. ಆದ್ರೆ ಸದ್ಯ ಇವಾಗ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ಸಾಂಗು. ಸ್ವಲ್ಪ ಜನ ಹೇಳ್ತಾರೆ ಟಾಂಗ್ ಕೊಟ್ಟಂಗೆ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಟಾಂಗ್ ಕೊಟ್ರೋ ಏನ್ ಕೊಟ್ರೋ, ಆದ್ರೆ ಸಾಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಭಿಮಾನಿಗಳಂತೂ ಹೇಳ್ತಿದ್ದಾರೆ. ತುಂಬಾ ವೀಕ್ಷಣೆ ಕೂಡ ಇಲ್ಲಿ ಪಡ್ಕೊಂಡಿದೆ. ಇನ್ನು ಸಿಕ್ಕಾಪಟ್ಟೆ ಭರ್ಜರಿಯಾದ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಡಿಸೆಂಬರ್ 12ನೇ ತಾರೀಕಿಗೆ ಇಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಕೂಡ ಆಗ್ತದೆ. ಸೊ ವೀಕ್ಷಕರೇ, ಸದ್ಯ ಈಗ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಇನ್ನಿಲ್ಲಿ ಸಾಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಮ್ಮವರೇನೆ ನಮ್ಗೆ ಬಾಸು, ನಾನು ಬದುಕೋದು ಫಾರ್ ದಿ ಫ್ಯಾನ್ಸು, ಕಾಸ ಆದ್ರೆ ದಾಸ ನಾನು, ದೋಸ್ತಿ ನಿಭಾಯಿಸು. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ನಲ್ಲಿ ಢಮಾಲ್ ಢಿಮಿಲ್ ಸೌಂಡ್ನಲ್ಲಿ ಸೆಲೆಬ್ರೇಷನ್ ಮಾಡೋರೆ ನಿಜವಾದ ಸೆಲೆಬ್ರಿಟೀಸು. ಆಲ್ಮೋಸ್ಟ್ ಈ ಒಂದು ಸೆಂಟೆನ್ಸ್ನ ನೀವು ದರ್ಶನ್ ಅವರ ಬಾಯಲೆಯಲ್ಲಿ ಕೇಳಿರ್ತೀರ. ನಾರ್ಮಲ್ ಆಗಿ ಚಿನ್ನ ಅನ್ನೋದು ಇಲ್ಲಿ ಅವ್ರದ್ದೊಂದು ಅಭ್ಯಾಸ. ಅವರು ಪ್ರೀತಿಯಿಂದ ಇಲ್ಲಿ ಅಭಿಮಾನಿಗಳನ್ನ ಕೂಡ ಇಲ್ಲಿ ಅಷ್ಟೇ ಹೇಳ್ ಚಿನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿಸ್ತಿದ್ದೀವಿ. ನಾವು ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡಿದ್ರೆ ಈ ಒಂದು ಸಾಂಗಲ್ಲೂ ಕೂಡ ಆ ಒಂದು ಪದ ಇಲ್ಲಿ ಯೂಸ್ ಆಗಿದೆ. ಇಲ್ಲಿ ಇದ್ರೆ ನೆಮ್ಮದಿಯಾಗಿ ಇರಬೇಕು, ಈ ಒಂದು ಡೈಲಾಗ್ ನೀವೆಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡಿರ್ತೀರಾ. ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಹೇಳ್ತಾರೆ. ಆದ್ರೆ ಈ ಒಂದು ಸಿಚುವೇಶನ್ ಅಂದ್ರೆ ಈ ಒಂದು ಡೈಲಾಗ್ ಏನ್ ಬಂದಿತ್ತು, ಆ ಒಂದು ಸಿಚುವೇಶನ್ ಚೆನ್ನಾಗಿರ್ಲಿಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊಂತಾರೆ. ಬಟ್ ಇಲ್ಲಿ ಯಾರು ಅಂತೆಕಂತೆಗಳು ಮಾತಾಡ್ಕೊಂಡ್ರೆ ಏನಾಯ್ತು, ಈಗ ಸಾಂಗು ಕೂಡ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಭರ್ಜರಿಯಾಗಿ ಹಿಟ್ ಕೂಡ ಆಗಿದೆ. ಪ್ರತಿಯೊಂದು ಲಿರಿಕಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಇನ್ನು ಬೆಟರ್ ಆಗಿ ಮಾಡಬಹುದಿತ್ತು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅಭಿಪ್ರಾಯನ ಇಲ್ಲಿ ಪಟ್ಟಿದ್ದಾರೆ. ಹಸಿವಿದ್ರೆ ಸಾಧನೆ ಮಾಡೋಣ, ಕಷ್ಟ ಪಡೋರ್ಗೆ ಕೀರ್ತಿ ನಿಧಾನ, ನಮ್ಮ ಭಾಷೆನೇ ನನ್ಗೆ ಪ್ರಧಾನ, ನೇರ ನುಡಿಲೇ ಹೇಳ್ತೀನಿ ಕೇಳನ್ನ, ಇದ್ರೆ ನೆಮ್ಮದಿಯಾಗಿ ಇರಬೇಕು. ಸೊ ವೀಕ್ಷಕರೇ, ಸದ್ಯ ಈಗ ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ಕೂಡ ರಿಲೀಸ್ ಆಗಿದೆ. ನಿಮ್ಗೆ ಯಾವೊಂದು ಸಾಲ್ ತುಂಬಾನೇ ಇಷ್ಟ ಆಯ್ತು, ಮತ್ತೆ ಸಿನಿಮಾಗೆ ಯಾರೆಲ್ಲ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.